ಡಿ ಡಿ ಎನಲ್ಲಿ ಖಾಲಿ ಇರುವಂತಹ 1732 ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು 1732 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ. ಅದಕ್ಕಿಂತ ಮೊದಲು ಡಿ ಡಿ ಎ ಅಂದರೆ ನೋಡ್ಬೋದು, ಡಿ ಡಿ ಎ ಅಂದರೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ. ಡಿ ಡಿ ಅಂದರೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಖಾಲಿ ಇರುವಂತಹ 1732 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ. ಇದು ಒಂದನೇದಾಗಿ ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ಇಲ್ಲಿ ನೋಡ್ರಿ, ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರುವುದರಿಂದ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಹೊಕ್ಕೈತಿ. ಮತ್ತು ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದಕ್ಕೆ ಕೇವಲ ಪುರುಷರಿಗೆ ಅಷ್ಟೇ ಅವಕಾಶ ನೀಡಿರುವುದಿಲ್ಲ, ಮಹಿಳೆಯರು ಕೂಡ ಇದಕ್ಕೆ ಅವಕಾಶ ಇರ್ತೈತಿ. ಮಹಿಳೆಯರು ಕೂಡ ಮಿಸ್ ಮಾಡಲಾರ್ದ ಇದಕ್ಕೆ ಅರ್ಜಿನ ಸಲ್ಲಿಸ್ರಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾನೆ, ಯಾಕಂದರೆ ನಾ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಆಯ್ತು, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾನೆ. ಮತ್ತು ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆನೂ ಅಪ್ಡೇಟ್ ನೀಡ್ತಾನೆ. ಎಲ್ಲವೂ ಪ್ರತಿಯೊಂದು ಡೈಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಅದಕ್ಕಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಬರ್ರಿ. ಯಾಕಂದ್ರೆ ನಮಗೂ ಸ್ವಲ್ಪ ಸಪೋರ್ಟ್ ಕೊಡ್ರಿ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದೋದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ರಿ, ಒಂದೇ ಪೋಸ್ಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್. ಇದು ಒಂದೇ ಪೋಸ್ಟ್. ಇದರಲ್ಲಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವಪ್ಪ ಅಂತಂದ್ರೆ 13 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದರಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ನಲ್ಲಿ 13 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು. ಬಿ ಇ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅದು ಯಾವುದ್ರಪ್ಪ ಅಂತಂದ್ರೆ ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಒಳಗೆ ಬಿ ಇ ಮತ್ತು ಬಿ ಟೆಕ್ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದರಲ್ಲಿ 13 ಪೋಸ್ಟ್ಗಳು ಇದ್ದಿರ್ತವೆ. ಮತ್ತು ಎರಡನೇ ಪೋಸ್ಟ್ ನೋಡ್ರಿ, ಲೀಗಲ್ ಅಸಿಸ್ಟೆಂಟ್. ಇದರಲ್ಲಿ ಟೋಟಲ್ ಆಗಿ 7 ಪೋಸ್ಟ್ಗಳು ಅಷ್ಟೇ ಇದ್ದಿರ್ತವೆ. ಇಲ್ಲಿ ನೋಡ್ಬೋದು, ಲೀಗಲ್ ಅಸಿಸ್ಟೆಂಟ್ನಲ್ಲಿ 7 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಯಾರು ಅರ್ಜಿನ ಸಲ್ಲಿಸ್ಬೋದಪ್ಪ ಅಂತಂದ್ರೆ ಡಿಗ್ರಿ ಇನ್ ಲಾ LLB ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಲೀಗಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. 4ನೇ ಪೋಸ್ಟ್ ನೋಡ್ಬೋದು, ಆರ್ಟಿಕಲ್ಚರಲ್ ಅಸಿಸ್ಟೆಂಟ್. ಇದರಲ್ಲಿ ಟೋಟಲ್ ಆಗಿ 9 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದ್ರೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು. ಅದು ಯಾವುದ್ರೊಳಗಪ್ಪ ಅಂತಂದ್ರೆ ಆರ್ಟಿಕಲ್ಚರ್ ಒಳಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಆರ್ಟಿಕಲ್ಚರಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಶಾರ್ಟ್ ನೋಟಿಸ್ ಇದ್ದಿರ್ತೈತಿ. ಇಲ್ಲಿ ನೋಡೋದು, ಇದು ಆಗಲೇ ತಿಳಿಸ್ಕೊಟ್ಟಿದ್ದೆ, ಶಾರ್ಟ್ ನೋಟಿಸ್ ಕೊಟ್ಟಿರ್ತಾರೆ. ಇದನ್ನು ಫುಲ್ ಡೀಟೇಲ್ ನೋಟಿಫಿಕೇಶನ್ ನಮಗೆ ದೊರೆತಿರುವುದಿಲ್ಲ. ಅದು ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋ ಅಂತ ತಿಳಿಸ್ತಾನೆ. ಮತ್ತು ಅದ್ರ ಜೊತೆಗೆ ಆ PDF ಸಿಕ್ತಂದ್ರೆ ಆ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗುತ್ತೆ ಬರ್ರಿ. ಯಾಕಂದ್ರೆ ಈ ರೀತಿಯಾಗಿ ಎಲ್ಲವೂ ಪ್ರತಿಯೊಂದು ಮಾಹಿತಿನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ಪ್ರೋಗ್ರಾಮರ್ ಇದರಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡೋದು, ಪ್ರೋಗ್ರಾಮ್ನಲ್ಲಿ 6 ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತವೆ. ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಬಿ ಟೆಕ್ ಅಥವಾ MCA ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಪ್ರೋಗ್ರಾಮರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಸಲ್ಲಿಸ್ರಿ. ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಇದರಲ್ಲಿ ಇಲ್ಲಿ ನೋಡ್ಬೋದು 171 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಡಿಪ್ಲೊಮಾ ಅಥವಾ ಡಿಗ್ರಿ ಇನ್ ಇಂಜಿನಿಯರಿಂಗ್ ಒಳಗೆ ಇಂಜಿನಿಯರಿಂಗ್ ಒಳಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಜೂನಿಯರ್ ಇಂಜಿನಿಯರಿಂಗ್ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸೆಕ್ಷನಲ್ ಆಫೀಸರ್ನಲ್ಲಿ 75 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ BSc ಅಥವಾ MSc ಕಂಪ್ಲೀಟ್ ಮಾಡಿದಂಥವ್ರು. ಅದು ಹಾರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಒಳಗೆ BSc ಅಥವಾ MCA ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಜೂನಿಯರ್ ಟ್ರಾನ್ಸ್ಲೇಟರ್ ಮತ್ತು ಅಸಿಸ್ಟೆಂಟ್ ಸೆಕ್ಯೂರಿಟಿ ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳು ಇದ್ದಿರ್ತವೆ. ಇಲ್ಲಿ ನೋಡ್ಬೋದು ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇದರಲ್ಲಿ 44 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡ್ಬೋದು ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇದರಲ್ಲಿ ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ 12ನೇ ತರಗತಿ ಕಂಪ್ಲೀಟ್ ಮಾಡಿದಂಥವ್ರು ಪ್ಲಸ್ ಸ್ಟೆನೋ ಆಗಿರ್ಬೇಕು. ನಿಮ್ಗೆ 12ನೇ ತರಗತಿ ಪ್ಲಸ್ ಸ್ಟೆನೋ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಪಾಟ್ವಾರಿ ಇದರಲ್ಲಿ 79 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಪದವಿ ಆರ್ಟ್ಸ್ ಆಯಿತು, ಕಾಮರ್ಸ್ ಆಯಿತು, ಸೈನ್ಸ್ ನೀವು ಏನು ಬೇಕಾದ ಮಾಡಿದ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಒಟ್ಟು ಗ್ರ್ಯಾಜುಯೇಟ್ ಆಗಿತ್ತಂದ್ರೆ ನೀವು ಇದಕ್ಕೆ ಪಾಟ್ವಾರಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಸಲ್ಲಿಸ್ರಿ. ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇದರಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ 199. ಒಂದು ಪೋಸ್ಟ್ ಕಡಿಮೆ 200 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ನಲ್ಲಿ. ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದರೆ ನೀವು 12ನೇ ತರಗತಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಪ್ಲಸ್ ಟೈಪಿಂಗ್. ಇಲ್ಲಿ ನೋಡ್ಬೋದು
12ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು. ಪ್ಲಸ್ ಟೈಪಿಂಗ್ ಏನಾದರೂ ನಿಮ್ಮ ಕಂಪ್ಯೂಟರ್ ನಾಲೆಜ್ ಟೈಪಿಂಗ್ ವರ್ಕ್ ಸ್ಪೀಡ್ ಇತ್ತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನಿಮ್ಗೆ ಟೈಪಿಂಗ್ ಬರಲಾದ ಜಸ್ಟ್ ನೀವು 12ನೇ ತರಗತಿ ಮೇಲೆ ಏನಾದರೂ ಅದಕ್ಕೆ ಅರ್ಜಿ ಸಲ್ಲಿಸಿರಿ ಅಂದ್ರೆ ನೀವು ಸ್ಕಿಲ್ ಟೆಸ್ಟ್ ಒಳಗೆ ಫೇಲ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ 12th ಪ್ಲಸ್ ಟೈಪಿಂಗ್ ನೀವು ಕಂಪ್ಯೂಟರ್ ಸ್ಪೀಡ್ ಇರಬೇಕು. ಹಂಗೇನಾರ ಕಂಪ್ಯೂಟರ್ ಸ್ಪೀಡ್ ವರ್ಕ್ ಸ್ಪೀಡ್ ಇತ್ತಂದ್ರೆ ನೀವು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಮಾಲಿ ಪೋಸ್ಟ್ಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಜಸ್ಟ್ ನೀವು 10ನೇ ತರಗತಿ ಇಲ್ಲಿ ನೋಡ್ಬೋದು ಬೋರ್ಡಿಂದ ಜಸ್ಟ್ SSLC ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಈ ಮಾಲಿ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದರಲ್ಲಿ ಟೋಟಲ್ ಆಗಿ 282 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು MTS ಇಲ್ಲಿ ನೋಡ್ಬೋದು ಬರ್ಜರಿ ಅಂತಲೇ ಹೇಳ್ಬೋದು. MTSನಲ್ಲಿ 745 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಜಸ್ಟ್ 10ನೇ ತರಗತಿ ಇಲ್ಲಿ ನೋಡ್ಬೋದು ಈ ಮಾಲಿ ಮತ್ತು MTS ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರೆ ಇದಕ್ಕೆ ಏನು ಎಕ್ಸ್ಪೀರಿಯನ್ಸ್ ಆಯ್ತು ಟೈಪಿಂಗ್ ಸ್ಪೀಡ್ ಆಯ್ತು ಏನೂ ಇರೋಂಗಿಲ್ಲ. ಜಸ್ಟ್ ನೀವು 10ನೇ ತರಗತಿ ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ 1732 ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲ್ ಆಗಿ ಖಾಲಿ ಇರ್ತವೆ. ಮತ್ತು ಇದಕ್ಕೆ ಒಂದನೇದ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದನೇದ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಇದು ಸಿಲೆಬಸ್ಸರು ಇನ್ನೂ ದೊರೆತಿರುವುದಿಲ್ಲ. ಇದು ಸಿಲೆಬಸ್ ಬತ್ತಂದ್ರೆ ಅದನ್ನು ಸಿಲೆಬಸ್ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹಾಕಿರುತ್ತೆ ನೋಡ್ರಿ. ಇದು ಒಂದನೇದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಯ್ತು. ಮತ್ತು ಎರಡನೇದ ಸ್ಕಿಲ್ ಟೆಸ್ಟ್ ಅದು ಟೈಪಿಂಗ್ ಸ್ಪೀಡ್ ಇರ್ತೈತಿ ಸ್ಕಿಲ್ ಟೆಸ್ಟ್ ಅಂದ್ರೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ನೋಡ್ಬೋದು. ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ನೀವು ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಕತಿ. ಮತ್ತು ನಾಲ್ಕನೇದು ನೋಡ್ರಿ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿಯಾಗಿ 4 ಸ್ಟೇಜ್ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಏಜ್ ಲಿಮಿಟ್ ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದರೆ ಎಷ್ಟು ವಯಸ್ಸಿದ್ದವರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ತಿರಲಿಲ್ಲ 18 ವರ್ಷ ಯಾರು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಗರಿಷ್ಠ ವಯೋಮಿತಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಿನಿಮಮ್ 18 ವರ್ಷ ಗರಿಷ್ಠ ವಯೋಮಿತಿ 30 ವರ್ಷ ಈ ರೀತಿಯಾಗಿ ಇರ್ತೈತಿ. ಇದ್ರಾಗ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಕಾವ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಓನ್ಲಿ ಶಾರ್ಟ್ ನೋಟಿಸ್. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಕಾವ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 6 ಅಕ್ಟೋಬರ್ 2025 ಇಲ್ಲಿ ನೋಡ್ಬೋದು ಅರ್ಜಿಗಳು 6 ಅಕ್ಟೋಬರ್ 2025ರಿಂದ ಅರ್ಜಿಗಳು ಪ್ರಾರಂಭ ಆಕಾವ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ನೋಡ್ಬೋದು 5 ನವಂಬರ್ 2025 ಇದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಲಾಸ್ಟ್ ಡೇಟ್ ಇಲ್ಲಿ ನೋಡ್ಬೋದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಸೇಮ್ ಅದು ಕೂಡ 5 ನವಂಬರ್ 2025ರಂದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಕೂಡ 5 ನವಂಬರ್ 2025. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆ ಇದೆ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ 5 ನವಂಬರ್ 2025 ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದಿರ್ತೈತಿ. ಮತ್ತು CBT ಎಕ್ಸಾಮ್ ಇಲ್ಲಿ ನೋಡ್ಬೋದು ಅಡ್ವಾನ್ಸ್ ಎಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಅಡ್ವಾನ್ಸ್ ಎಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಸ್ಟಡಿ ಮಾಡೋಕೆ ಸ್ವಲ್ಪ ಈಗಿಂದನೇ ಚುರುಕಾಗಿ ಸ್ವಲ್ಪ ಸ್ಟಡಿ ಮಾಡಿರಿ. ಇಲ್ಲಿ ನೋಡ್ಬೋದು CBT ಎಕ್ಸಾಮ್ ಡೇಟ್ ಡಿಸೆಂಬರ್ 2025 ಅಥವಾ ಜನವರಿ 2026 ಒಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಇರ್ತೈತಿ. ನೋಡ್ಬೋದು ಡೈರೆಕ್ಟ್ ಕಂಡಕ್ಟ್ ಮಾಡ್ತಾರೆ. ಈಗ ಡಿಸೆಂಬರ್ 2025 ಏನಾದರೂ ಕಂಡಕ್ಟ್ ಮಾಡಲಿ ಅಂದ್ರೆ 100% ಜನವರಿ 2026 ಒಳಗೆ ಈ DDA ಹುದ್ದೆಗಳದ ಎಕ್ಸಾಮ್ ಇರ್ತೈತಿ. ಇದರ ಸಿಲೆಬಸ್ನ ದೊರೆತಿರುವುದಿಲ್ಲ. ಇದು ಯಾವ ರೀತಿಯಾಗಿ ಇದಕ್ಕೆ ಕ್ವಶನ್ ಇರ್ತೈತಿ ಎಲ್ಲವೂ ಸಿಲೆಬಸ್ದ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತಾನೆ.